ಟಾಕ್ಸಿಕ್ ಒಂದು ಸಿನಿಮಾ, ಎರಡು OTT ದೈತ್ಯಗಳು. ಯಾರಿಗೆ ಸಿಗಲಿದೆ ಡಿಜಿಟಲ್ ಸಾಮ್ರಾಜ್ಯ? ಭಾರತೀಯ ಸಿನಿಮಾ ಈಗ ಕೇವಲ ಪರದೆಗಷ್ಟೇ ಸೀಮಿತವಾಗಿಲ್ಲ, ಅದು ಡಿಜಿಟಲ್ ಲೋಕದಲ್ಲಿ ತನ್ನ ಪ್ರಭಾವವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಂಡಿದೆ. ಈ ಬದಲಾವಣೆಯ ನಡುವೆ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಇದೀಗ ಬಿಡುಗಡೆಗೂ ಮುನ್ನವೇ ಮತ್ತೊಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅದು ಅದರ OTT ಹಕ್ಕುಗಳ ಪೈಪೋಟಿ. ಟಾಕ್ಸಿಕ್ ಒಂದು ಸಾಮಾನ್ಯ ಸಿನಿಮಾ ಅಲ್ಲ, ಇದು ಒಂದು ದೊಡ್ಡ ಹೈಪ್, ಒಂದು ನಿರೀಕ್ಷೆಯ ಅಲೆ. KGF ಬಳಿಕ ಯಶ್ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಅಭಿಮಾನಿಗಳಿಗಷ್ಟೇ ಅಲ್ಲ, ಇಂಡಸ್ಟ್ರಿಯ ಕಣ್ಣುಗಳು ತನ್ನತ್ತ ಸೆಳೆಯುತ್ತದೆ. ಇದೇ ಕಾರಣಕ್ಕೆ ಟಾಕ್ಸಿಕ್ ಚಿತ್ರದ ಮೇಲೆ ಆರಂಭದಿಂದಲೇ ಭಾರೀ ಕುತೂಹಲ ನಿರ್ಮಾಣವಾಗಿದೆ. ಈ ಸಿನಿಮಾ 1940ರಿಂದ 1970ರ ಕಾಲಘಟ್ಟವನ್ನು ಒಳಗೊಂಡ ಗ್ಯಾಂಗ್ಸ್ಟರ್ ಶೈಲಿಯ ಕಥೆಯನ್ನು ಹೇಳಲಿದೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಚಿತ್ರವನ್ನು ಕೇವಲ ಒಂದು ಪ್ರಾದೇಶಿಕ ಸಿನಿಮಾವಾಗಿ ನೋಡದೆ ಗ್ಲೋಬಲ್ ಮಟ್ಟದಲ್ಲಿ ರೂಪಿಸಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ಒಂದೇ ವೇಳೆಯಲ್ಲಿ ಚಿತ್ರೀಕರಣಗೊಂಡಿರುವ ಈ ಚಿತ್ರ ಹಲವಾರು ಭಾಷೆಗಳಲ್ಲಿ ಬಿಡುಗಡೆಯಾಗಲಿರುವುದು ಅದರ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸುತ್ತದೆ. ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ಸಿನಿಮಾದ ತಾರಾಗಣ. ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ ಮುಂತಾದ ಖ್ಯಾತ ನಟಿಯರ ಉಪಸ್ಥಿತಿ ಸಿನಿಮಾದ ಭರ್ಜರಿ ಅಫೀಲ್ ಅನ್ನು ಹೆಚ್ಚಿಸಿದೆ. ಈ ಎಲ್ಲ ಕಾರಣಗಳಿಂದಾಗಿ ಟಾಕ್ಸಿಕ್ ಸಿನಿಮಾ ಕೇವಲ ಭಾರತೀಯ ಮಾರುಕಟ್ಟೆಗೆ ಮಾತ್ರವಲ್ಲ, ಜಾಗತಿಕ ಮಾರುಕಟ್ಟೆಯಲ್ಲೂ ಗಮನ ಸೆಳೆಯುತ್ತಿದೆ. ಆದರೆ ಈ ಕಥೆಯ ಮತ್ತೊಂದು ಕುತೂಹಲಕಾರಿ ಭಾಗ OTT ಹಕ್ಕುಗಳ ಸುತ್ತ ನಡೆಯುತ್ತಿರುವ ಪೈಪೋಟಿ. ಸಾಮಾನ್ಯವಾಗಿ ದೊಡ್ಡ ಬಜೆಟ್ ಸಿನಿಮಾಗಳು ಬಿಡುಗಡೆಯ ಮುನ್ನವೇ ಡಿಜಿಟಲ್ ಹಕ್ಕುಗಳನ್ನು ಮಾರಾಟ ಮಾಡುತ್ತವೆ. ಆದರೆ ಟಾಕ್ಸಿಕ್ ಚಿತ್ರದ ವಿಚಾರದಲ್ಲಿ ಅದು ಇನ್ನೂ ನಡೆದಿಲ್ಲ. ಇದಕ್ಕೆ ಕಾರಣ ಒಂದೇ, ದರ ಪೈಪೋಟಿ. ಈ ಸಿನಿಮಾದ ಡಿಜಿಟಲ್ ಹಕ್ಕುಗಳನ್ನು ಪಡೆಯಲು ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋ ನಡುವೆ ಭಾರೀ ಸ್ಪರ್ಧೆ ನಡೆಯುತ್ತಿದೆ ಎಂಬ ಮಾಹಿತಿ ಹರಿದಾಡುತ್ತಿದೆ. ಇವು ಎರಡು ಜಾಗತಿಕ ಮಟ್ಟದ ಸ್ಟ್ರೀಮಿಂಗ್ ದೈತ್ಯಗಳು. ಇವರ ನಡುವೆ ನಡೆಯುವ ಪೈಪೋಟಿ ಎಂದರೆ ಅದು ಕೇವಲ ವ್ಯವಹಾರವಲ್ಲ, ಒಂದು ತಂತ್ರಜ್ಞಾನದ ಹೋರಾಟವೂ ಹೌದು. ನಿರ್ಮಾಪಕರ ದೃಷ್ಟಿಯಿಂದ ನೋಡಿದರೆ ಇದು ಅತ್ಯುತ್ತಮ ಸಮಯ. ಸಿನಿಮಾದ ಮೇಲೆ ಇರುವ ಗಮನದಲ್ಲಿಟ್ಟುಕೊಂಡು ಅವರು ಇನ್ನಷ್ಟು ಲಾಭದಾಯಕ ಒಪ್ಪಂದಕ್ಕಾಗಿ ಕಾಯುತ್ತಿದ್ದಾರೆ. OTT ಮಾರುಕಟ್ಟೆಯಲ್ಲಿನ ಹೆಚ್ಚುತ್ತಿರುವ ಸ್ಪರ್ಧೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಕೋಟ್ಯಂತರ ಮೌಲ್ಯ ತಂದುಕೊಡುತ್ತಿದೆ. ಇತ್ತೀಚಿನ ಕೆಲವು ಉದಾಹರಣೆಗಳನ್ನು ನೋಡಿದರೆ ಟಾಕ್ಸಿಕ್ ಕೂಡ 150ರಿಂದ 250 ಕೋಟಿ ನಡುವಿನ ಒಪ್ಪಂದವನ್ನು ಸಾಧಿಸಬಹುದೆಂದು ಅಂದಾಜು ಇದೆ. ಇನ್ನೊಂದೆಡೆ ಲಾಸ್ ವೆಗಾಸ್ನಲ್ಲಿ ನಡೆದ ಸಿನಿಮಾ ಕಾನ್ನಲ್ಲಿ ಚಿತ್ರದ ಪ್ರಿವ್ಯೂ ಪ್ರದರ್ಶನಗೊಂಡಿರುವುದು ಅದರ ಗ್ಲೋಬಲ್ ಮಹತ್ವವನ್ನು ತೋರಿಸುತ್ತದೆ. ಇದು ಕೇವಲ ಭಾರತೀಯ ಪ್ರೇಕ್ಷಕರಿಗಷ್ಟೇ ಸೀಮಿತವಾಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಗುರುತು ಮೂಡಿಸಲು ಸಜ್ಜಾಗಿದೆ. ಹೀಗಾಗಿ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗದೆ ಉಳಿದಿದೆ. ಟಾಕ್ಸಿಕ್ ಡಿಜಿಟಲ್ ಹಕ್ಕುಗಳು ಯಾರಿಗೆ ಸೇರುತ್ತವೆ? ನೆಟ್ಫ್ಲಿಕ್ಸಾ ಅಥವಾ ಪ್ರೈಮ್ ವಿಡಿಯೋನ? ಆದರೆ ಅಂತಿಮವಾಗಿ ಯಾವ ಪ್ಲಾಟ್ಫಾರ್ಮ್ ಗೆದ್ದರೂ ಒಂದು ಸಂಗತಿ ಸ್ಪಷ್ಟ, ಟಾಕ್ಸಿಕ್ ಸಿನಿಮಾ ಕೇವಲ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವಲ್ಲ, ಡಿಜಿಟಲ್ ಜಗತ್ತಲ್ಲೂ ತನ್ನದೇ ಆದ ಇತಿಹಾಸ ಬರೆಯಲು ಸಿದ್ಧವಾಗಿದೆ.